ಅನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ಗಿರಿ, ಏನಿದು ಟೇಬಲ್ ಖಾಲಿ ಇದೆ? ಯಾವಾಗಲೂ ನಾನು ಬರೋಕ್ಕೂ ಮುಂಚೆ ತಟ್ಟೆ ಪಕ್ಕದಲ್ಲಿ ಚೊಂಬು ಪಕ್ಕ ನೀನು ಬಡಿಸೋದಕ್ಕೆ ರೆಡಿಯಾಗಿ ನಿಂತಿರ್ತಾ ಇದ್ದೆ. ಇವತ್ತು ರೋಟಿನೂ ರುಚಿನೂ ಎರಡೂ ಚೇಂಜ್ ಆಗಿರೋ ಹಾಗಿದೆ. ಗಿರಿ, ಯಾವ ಮನೆಯಲ್ಲಿ ಗಂಟೆ ಶಬ್ದ ಮಾಡುತ್ತೋ ಆ ಮನೆಯಲ್ಲಿ ಸಂಸ್ಕಾರ, ಯಾವ ಮನೆಯಲ್ಲಿ ತಟ್ಟೆ ಶಬ್ದ ಮಾಡುತ್ತೋ ಆ ಮನೆಯಲ್ಲಿ ಸಂಹಾರ. ಆಮ್ ಐ ರೈಟ್? ಅದನ್ನು ನಗ್ತಾ ಹೇಳ್ತಿರಲ್ರಿ, ಏನ್ ಹೇಳಿ ನಿಮಗೆ ನಾನು? ಏನ್ ಬೇಕಾದ್ರೂ ಹೇಳ್ಬೋದು ಗಿರಿ. ಹೇಗಿದ್ರು ಮಕ್ಕಳು ಮನೇಲಿಲ್ಲ, ಐ ಲವ್ ಯು ಅಂತ ಹೇಳು, ನಂದೇನು ಅಭ್ಯಂತರ ಇಲ್ಲ. ಯಾವ ಮಕ್ಕಳಲ್ಲಿ ಎದ್ದಿದ್ಯಾ ನೀನು? ಓ ಪಿತಾಚಿ. ಅಪ್ಪ, ಮನುಷ್ಯ ಯಾವ ಮಗ್ಲಲ್ಲಿ ಹೇಳ್ತಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮಲಗಿದ್ದವನು ಎದ್ನ ಇಲ್ವಾ ಅದು ಇಂಪಾರ್ಟೆಂಟ್. ಮೇಲಾಗಿ ಗಿರಿ ಏನೇ ಬೇಡಿಕೆ ಇಟ್ಟರು ನಾವು ಜಸ್ಟ್ ಕೇಳಿಸ್ಕೊಳ್ತೀವಿ, ಏನೂ ರಿಯಾಕ್ಟ್ ಮಾಡಲ್ಲ. ಹಾಗಾಗಿ ನಾನು ಯಾವ ಮಗ್ಲಲ್ಲಿ ಎದ್ದೆ ಅನ್ನೋದು ನನಗೆ ಪ್ರಾಬ್ಲಮೇ ಅಲ್ಲ. ಬೇಡಿಕೆ ಈಡೇರಿಸದ ಪತಿಗೆ ಪತ್ನಿಯಿಂದ ವಿಷಪ್ರಾಶನ. ಅಪ್ಪ, ನನಗೆ ತಿಂಡಿ ಬೇಡಪ್ಪ. ಅದನ್ನ ನನಗಲ್ಲ, ನಿನ್ನ ಹೆಂಡತಿಗೆ ಹೇಳು. ಹೇ ಗಿರಿ, ನೀನು ಬಸರಿ ಇದ್ದಾಗ ನಿನ್ನ ಬಯಕೆ ಈಡೇರಿಸಿರೋ ನನಗೆ ನಿನ್ನ ಈ ಕುಸ್ರಿ ಬೇಡಿಕೆ ಈಡೇರಿಸೋದು ತುಂಬಾ ಕಷ್ಟ ಆಗ್ತಾ ಇದೆ. ಬೇಕಾದ್ರೆ ಇನ್ನೊಂದ್ಸರಿ ಕೆಮ್ಮಣ್ಣು ಕೇಳು, ಮಾವಿನಕಾಯಿ ಕೇಳು, ಕಬ್ಬು ಕೇಳು, ಸಿಗುತ್ತೆ ತಂದ್ಕೊಟ್ಬಿಡ್ತೀನಿ. ಆದ್ರೆ ನನ್ನ ಜೇಬು ಖಾಲಿ ಆಗೋ ತರ ಮಾತ್ರ ಡಿಮಾಂಡ್ ಮಾಡಬೇಡ, ಯಾಕಂದ್ರೆ ಆಲ್ರೆಡಿ ಖಾಲಿ ಆಗ್ಬಿಟ್ಟಿದೆ. ಬೇಕಾದ್ರೆ ತೋರಿಸ್ತೀನಿ, ನೀನೇ ನೋಡ್ಕೊ. ಮುಗಿತಾ ನಿಮ್ಮ ಮಾತೆಲ್ಲ? ಮುಗಿತಾ? ತಿನ್ನಿ. ಅಲ್ಲ, ನಾನೇನ್ ನನಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ಸೋಣ ಅಂತ ಕೇಳಿದ್ನ? ಮನೆಗೆ ಒಳ್ಳೇದಾಗುತ್ತೆ ಅಂತ ತಾನೆ? ತನಗೆ ಒಳ್ಳೇದಾಗೋದನ್ನ ಬಯಸೋದಕ್ಕೆ ಸ್ವಾರ್ಥ ಅಂತಾರೆ, ತನ್ನವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಬಯಸೋದಕ್ಕೆ ನಿಸ್ವಾರ್ಥ ಅಂತಾರೆ, ತಿಳ್ಕೊಳ್ಳಿ. ಅಲ್ಲ, ಇದನ್ನು ಡಿಮಾಂಡ್ ಅಂತ ಹೇಳ್ತೀರಾ ಅಂದ್ರೆ ನಾನು ಇನ್ನೇನ್ರಿ ಮಾಡ್ಲಿ? ಎಲ್ಲ ನನ್ನ ಕರ್ಮ. ಚಟ್ನಿ ಹಾಕ್ಲಾ? ಬೇಡ ಬಿಡಮ್ಮ, ಬೈಗಳನ್ನ ಹಾಕಿದ್ಯಲ್ಲ ಅದನ್ನೇ ನೆನ್ಸ್ಕೊಂಡು ತಿಂತಾನೆ. ಅಪ್ಪ, ಐ ಲವ್ ಯು. ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಇಷ್ಟೇ ಅಲ್ಲಪ್ಪ, ಇನ್ನೂ ಅರ್ಥ ಮಾಡ್ಕೊಂಡಿದ್ದೀನಿ. ನಿನ್ನ ಹೆಂಡತಿ ಯಾವುದ್ರ ಬಗ್ಗೆ ಡಿಮ್ಯಾಂಡ್ ಮಾಡ್ತಿದ್ದಾಳೆ ಅನ್ನೋ ಅರಿವು ಕೂಡ ನಿನಗಿಲ್ಲ. ಕರೆಕ್ಟಾ? ಹೌದಪ್ಪ, ಇವಳು ಏನು ಕೇಳ್ಬೋದು ಅಂತ ಯೋಚನೆ ಮಾಡಿ ಯೋಚನೆ ಮಾಡೋದು ಹೇಗೆ ಅನ್ನೋದೇ ಮರ್ತೋಗ್ತಾ ಇದೆ. ನಾನ್ ಮಾತ್ರ ಇವ್ರು ಹೇಳೋದಕ್ಕೂ ಮುಂಚೆ ಏನ್ ಬೇಕು ಏನ್ ಬೇಡ ಎಲ್ಲವನ್ನೂ ನೋಡ್ಕೊಂಡು ಮಾಡ್ತೀನಿ. ಆದ್ರೆ ಇವರು ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಹೆಣ್ಣಿನ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಫಾರ್ಮುಲಾ ಕಂಡುಹಿಡಿದ ಜಪಾನ್ ವಿಜ್ಞಾನಿಗೆ ನೋಬೆಲ್ ಪಾರಿತೋಷಕ ಪ್ರಶಸ್ತಿ. ಸಮಾರಂಭಕ್ಕೆ ತನ್ನನ್ನು ಕರೆದುಕೊಂಡು ಹೋಗಿಲ್ಲ ಎಂದು ಅವನ ಹೆಂಡತಿಯಿಂದ ಡಿವೋರ್ಸ್ ನೋಟಿಸ್ ಜಾರಿ. ನ್ಯೂಸ್ ಅಮ್ಮ. ಅಪ್ಪ, ನೀನಾದ್ರೂ ಹೇಳು ಅಥವಾ ಇವಳನ್ನ ಕೇಳ್ಬಿಟ್ಟು ಹೇಳು, ಯಾಕೆ ಹಿಂಗೆ ಕನ್ಫ್ಯೂಸ್ ಮಾಡ್ತಾ ಇದ್ಯಾ? ನನಗೆ ನೇರವಾಗಿ ಕೇಳ್ಬೋದಿತ್ತು ತಾನೆ? ಹೆಂಡತಿ ಹತ್ರ ಏನ್ ಕೇಳೋದು ಅನ್ನೋ ಅಹಮ್ಮ. ಗಿರಿ, ಅಹಂ ಅನ್ನೋದು ಮಿಡಲ್ ಕ್ಲಾಸ್ನವ್ರಿಗೆ ಒಂಥರ ಶ್ರೀರಕ್ಷೆ ಇದ್ದ ಹಾಗೆ. ಇಲ್ಲಾಂದ್ರೆ ವರ ಕೊಡೋ ಭಗವಂತನು ನಮ್ಮನ್ನ ಲಾಸ್ಟಲ್ಲಿ ನಿಲ್ಲಿಸ್ಬಿಡ್ತಾನೆ. ನಮಗೆ ಅಲ್ಪ ಸ್ವಲ್ಪ ಅಹಂ ಇತ್ತು ಅನ್ಕೋ, ಆಗ ಭಗವಂತ ಏಯ್ ಫಸ್ಟ್ ಇವರು ಕೊಟ್ಟು ಕಳಿಸ್ರಪ್ಪ ಅಂತ ಟಕ ಅಂತ ವರ ಕೊಟ್ಬಿಡ್ತಾನೆ. ಹಾಗೆ ಬನ್ನಿ ದಾರಿಗೆ. ವರ ಕೊಡಬೇಕು ಅಂದ್ರೆ ನಾವು ನಮ್ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು. ಆಗ ವರ ಅನ್ನೋದು ಬರ ಬಂದ್ರೂ ಬರ್ತಾನೇ ಇರುತ್ತೆ. ರೀ, ಕಮಲಮ್ಮ ಅವರು ನಮ್ಮನೆಗಿಂತ ಚಿಕ್ಕ ಮನೇಲಿದ್ರು, ಈಗ 3 ಬಿಲ್ಡಿಂಗ್ ಕಟ್ಸಿದ್ದಾರೆ. ಅವ್ರ ಯಜಮಾನ್ರು ಕಾಂಟ್ರಾಕ್ಟ್ರಾ? ಕೌಂಟ್ರ್ ಕೊಡ್ಬೇಡವೋ, ಆಮೇಲೆ ತಟ್ಟೆಲಿರೋ ತಿಂಡಿ ಅಡಿಗೆ ಮನೆಗೆ ವಾಪಸ್ ಹೋಗ್ಬಿಡುತ್ತೆ. ಮಾವ ಅವರೇನು ಕಾಂಟ್ರಾಕ್ಟರ್ ಅಲ್ಲ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿ ಅವ್ರಿಗೆಲ್ಲವೂ ಕೈಗೆ ಹತ್ತಿತು. ಈಗ ಅವ್ರು ಎಷ್ಟು ನೆಮ್ಮದಿಯಾಗಿದ್ದಾರೆ ಗೊತ್ತಾ? ಬಾಡಿಗೆ ಮನೇಲಿದ್ದವರು ಬಾಡಿಗೆಗೆ ಮನೆ ಕೊಡೋ ರೇಂಜಿಗೆ ಬೆಳೆದ್ರು. ಇದೆಲ್ಲ ಆಗಿದ್ದು ಆ ಸತ್ಯನಾರಾಯಣ ಸ್ವಾಮಿ ದಯೆಯಿಂದ. ಅದಕ್ಕೆ ನಾನು ಹೇಳ್ತಿರೋದು ನಮ್ಮನೇಲಿ ಪೂಜೆ ಮಾಡ್ಸೋಣ ಅಂತ. ಸರಿ, ನಿನ್ ದಾರಿಲೇ ಬರ್ತೀನಿ. ಈಗ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅಂತ ತಾನೇ ನೀನು ಹೇಳ್ತಾ ಇರೋದು. ಒಂದು ಕೆಲಸ ಮಾಡೋಣ, ಸ್ವಲ್ಪ ಉಲ್ಟಾ ಮಾಡೋಣ. ಮೊದಲು ಒಳ್ಳೇದಾಗ್ಬಿಡ್ಲಿ, ಆಮೇಲೆ ಪೂಜೆ ಮಾಡ್ಸೋಣ. ಫಾರ್ ಎಕ್ಸಾಂಪಲ್,
ಸ್ಕಂದ ರ್ಯಾಂಕ್ ಬರಲಿ, ಅಪ್ಪನ ಆರೋಗ್ಯ ಸುಧಾರಿಸಲಿ, ನನಗೆ ಆಫೀಸಲ್ಲಿ ಒಳ್ಳೆ ಅಪ್ರಿಸಿಯೇಷನ್ ಸಿಗಲಿ, ಇದೆಲ್ಲ ಆಗಲಿ. ಆಗ ಸತ್ಯನಾರಾಯಣ ಸ್ವಾಮಿ ವ್ರತನ ಖಂಡಿತ ಮಾಡ್ಸೋಣ. ಇಟ್ಸ್ ಅ ಪ್ರಾಮಿಸ್. ಮಾರ್ಗಿ ಮೇಡಮ್, ಈ ಸಲ ಐಕ್ ಯಾವಾಗ ಆಗುತ್ತೆ ಅಂತ ಏನಾದರೂ ಗೊತ್ತಾಯ್ತಾ? ಆ್ಯಕ್ಚುಲಿ ನೆನ್ನೆನೇ ಬರಬೇಕಾಗಿತ್ತು ಬಾಸ್ಕಿ, ಬಂದಿಲ್ಲ ಅಂದರೆ ಮೋಸ್ಟ್ಲಿ ಏನೋ ಟೆಕ್ನಿಕಲ್ ಎರರ್ ಇರ್ಬೋದು. ಏನು ಹೈಕಾದ್ರೆ ಏನು ಪ್ರಯೋಜನ? ಅದೇ ಹೆಂಡತಿಗಳು, ಅದೇ ಮನೆಗಳು. ಯಾಕಪ್ಪ ಬಾಬು ಈ ವಯಸ್ಸಿಗೆ ಇಷ್ಟೊಂದು ವೈರಾಗ್ಯ? ಸರ್, ಹೈಕ್ ಬಂದ್ಬಿಡ್ಲಿ, ವೈರಾಗ್ಯ ವೈಕುಂಠ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಶಿಫ್ಟ್ ಆಗ್ಬಿಡುತ್ತೆ. ಬಾರು? ಶಿವು, ನಿನಗೂ ಬಾರ್ ನಾಲೆಡ್ಜ್ ಇದೆ? ನಾವು ಬಾರ್ಗೆ ಹೋದ್ರು ನೀರು ಕುಡ್ಕೊಂಡು ಬದುಕೋ ಜನ, ಅಂಟಿದರೂ ಅಂಟದ ಹಾಗಿರುವುದೇ ನಮ್ಮ ಜೀವನ. ಇಲ್ಲಿ ಹೈಕ್ ಎಷ್ಟಾಗತ್ತೆ ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀವು ಎಲ್ಲೆಲ್ಲೋ ಹೋದ್ರಿ. ಐಕ್ ಎಷ್ಟಾದರೂ ಬರಲಿ ಮಾರ್ಗಿ ಮೇಡಮ್, ಆದರೆ ಈ ಸರ್ತಿ ಬೆಸ್ಟ್ ಎಂಪ್ಲಾಯಿ ಆಫ್ ದಿ ಇಯರ್ ಅವಾರ್ಡ್ ನನಗೆ ಬರಬೇಕು. ಅಲ್ಲಪ್ಪನೆ, ಬೆಸ್ಟ್ ಬಕೆಟ್ಗಳು ಅವಾರ್ಡ್ ಅಂತಿದ್ರೆ ಇವ್ರು ಕೊಡ್ತಾರೆ. ಅಂಥದ್ರಲ್ಲಿ ಇಂಥ ಅವಾರ್ಡ್ಗಳನ್ನ ಇವ್ನಿಗೆ ಯಾಕೆ ಕೊಡ್ತಾರಪ್ಪ? ಏ ಬಾಬು, ಆ ಥರ ಎಲ್ಲ ಮಾತಾಡಬಾರ್ದು, ನಿನಗೆ ಗೊತ್ತಿಲ್ಲದೆ ಇರೋದಾ? ಬೆಸ್ಟ್ ಎಂಪ್ಲಾಯಿ ಆಫ್ ದಿ ಇಯರ್ ಅವಾರ್ಡು ಮ್ಯಾನೇಜರ್ಗೆ ಯಾರು ಫೇವರ್ ಆಗಿರ್ತಾರೋ ಅವ್ರಿಗೆ ಸಿಗೋದು. ಮಿಗ್ದವ್ರು ಅದ್ರ ಬಗ್ಗೆ ಕನ್ಸು ಕೂಡ ಕಾಣಬಾರ್ದು. ನನಗೆ ಸಂಬಳ ಜಾಸ್ತಿ ಆದರೆ ಖುಷಿ ಆಗುತ್ತಪ್ಪ. ಈ ಅವಾರ್ಡ್ ಎಲ್ಲ ನೀವೇ ಯೋಚನೆ ಮಾಡಿ. ಹಾಯ್ ಗಾಯ್ಸ್, ಕೂತ್ಕೊಡ್ರಿ. 15 ನಿಮಿಷ ಈಗ ನನ್ನನ್ನು ಕಣ್ಣಿಟ್ಟು ನೋಡ್ಬೇಕು ನೀವು. ಮೊಬೈಲೆಲ್ಲ ಆಫ್ ಮಾಡ್ರಿ. ಡಿಲಿಂಗ, ಮೊಬೈಲೆಲ್ಲ ಆಫ್ ಮಾಡ್ರಿ ಅನ್ನೋಕೇನು ಸಾಲಿ ಹುಡುಗರು ಮಾಡಿ ಇವ್ರನ್ನೆಲ್ಲರನ್ನು? ನಿಮಗೆ ಗೊತ್ತಾಗೋದಿಲ್ಲ ಸರ್, ಎಂಪ್ಲಾಯೀಸು ಫ್ರೀ ಟೈಮಲ್ಲಿ ಭಾಳ ಜನ ಬೈಕೋತಾ ಇರ್ತಾರೆ, ಅದಕ್ಕೆ ಸ್ಟ್ರಿಕ್ಟ್ ಆಗಿರ್ಬೇಕು ಸರ್. ನೀ ಹೇಳೋದು ಕರೆ ಐತ್ ಬಿಡು. ಈ ಶಾಲೆ ಒಳಗೆ ಮಾಸ್ತರ್ ಪಾಠ ಹೇಳೋ ಹೊತ್ನಾಗ ಹುಡುಗರು ಜಿಗದಾಡ್ತಿರ್ತಾರೆ ನೋಡು, ಅದ ಮಾಸ್ತರ್ ಟೈಟ್ ಮಾಡಿದ್ನಂದ್ರೆ ಹುಡುಗರು ಟೈಟ್ ಆಗ್ತಾರೆ. ಕರೆ ನೀ ಹೇಳೋದು. ಸರ್, ಏನೋ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿ ನೀವೇ ಮಾತಾಡ್ಕೋತಾ ಇದ್ದೀರಾ? ಆಯ್ತು, ಸಮಾಧಾನ. ಈಗ ನಾವು ಬಂದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈ ವರ್ಷದ ಬೆಸ್ಟ್ ಎಂಪ್ಲಾಯಿ ಯಾರು ಅವಂಗೆ ಅವಾರ್ಡ್ ಕೊಡೋಣ ಅಂಥೇಳಿ ನಾವು ಬಂದೇವಿ. ಈಗ ಏನು ಶಿವಪ್ರಸಾದ, ಎಲ್ಲರೂ ಎಕ್ಸೈಟ್ ಆಗ್ಯಾರ, ನೀ ಯಾಕೆ ಗಪ್ಪು ಕೂತಿಯಲ್ಲ? ಏನು ವಿಷಯ? ಸರ್, ಈ ಅವಾರ್ಡ್ಸ್ ಬಗ್ಗೆ ನನ್ನದೇ ಆದಂಥ ಒಂದು ಪರ್ಸ್ನಲ್ ಒಪಿನಿಯನ್ ಇದೆ. ಅದು ನಾನು ಹೇಳಿದ್ರೆ ಕೆಲವರು ಒಪ್ಪಲ್ಲ. ನೀವು ಪರ್ಮಿಷನ್ ಕೊಟ್ಟರೆ ಹೇಳ್ತೀನಿ ಸರ್. ಆತೋ ಶಿವಪ್ರಸಾದ, ನಿನ್ನ ಮನಸ್ಸಿನಾಗ ಏನು ಇಟ್ಕೊಂಡು ಹೇಳೇ ಬಿಡು, ಹೋಗ್ಲಿ. ಥ್ಯಾಂಕ್ ಯು ಸರ್. ಸರ್, ಈಗ ಉತ್ತಮ ನಾಗರಿಕ ಅಂತ ಅವಾರ್ಡ್ ಕೊಡ್ತಾರೆ ಅಲ್ಲ ಸರ್? ಈ ನಾಗರಿಕ ಸಮಾಜದಲ್ಲಿ ಇರಬೇಕಾದ್ರೆ ಮನುಷ್ಯ ಉತ್ತಮನಾಗೇ ಇರಬೇಕು. ಅದವನ ಕರ್ತವ್ಯ, ಅವನ ಜವಾಬ್ದಾರಿ. ಇನ್ನು ಸ್ಟೂಡೆಂಟ್ಸ್ ಹೈಯೆಸ್ಟ್ ಮಾರ್ಕ್ಸ್ ತೆಗೆದ್ರೆ, ರ್ಯಾಂಕ್ ತೆಗೆದ್ರೆ ಅವರಿಗೆ ಅವಾರ್ಡ್ಗಳು, ಸನ್ಮಾನಗಳು ಅಲ್ಲ ಸರ್. ಚೆನ್ನಾಗಿ ಓದಿ ತನ್ನ ಭವಿಷ್ಯನ ರೂಪಿಸ್ಕೊಳ್ಬೇಕಾಗಿರೋದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯ. ಅದಕ್ಕೆ ಯಾಕೆ ಸರ್ ಅವಾರ್ಡು? ಯಾರ್ಯಾರು ಹೇಗಿರಬೇಕು ಹಾಗಿರೋದಕ್ಕೆ ಏನಕ್ಕೆ ಸರ್ ಅವಾರ್ಡು? ಇತ್ತೀಚೆಗೆ ಮನುಷ್ಯ ಮಾಡಬೇಕಾಗಿರೋ ಕೆಲಸ ಮಾಡಿದ್ರೆ ಸಾಕು, ಶಬಾಷ್ ಅಂತಾನೆ, ಅಷ್ಟು ಹಿಂದುಳಿದಿದ್ದಾನೆ. ಶಿವಪ್ರಸಾದ್, ಸಾಕು ನಿಲ್ಸಯ್ಯ ನಿನ್ನ ಫಿಲಾಸಫಿ. ಹೋಲ್ ಬಿಡ್ರಿ ಡಿಲಿಂಗ, ಏನೋ ಮನಸ್ಸಿನಾಗ ಇದ್ದಿದ್ದು ಹೇಳಲಿಕ್ಕತ್ತ ನಾವು ಪಾಪ, ಅದಕ್ಕೆ ಯಾಕೆ ಅಷ್ಟು ತಲೆ ಕಟ್ಸ್ಕೊತೀರಿ? ಕೇಳ್ರಿ ಇಲ್ಲಿ, ಯಾರು ಆಗ್ತಾರ ಬೆಸ್ಟ್ ಎಂಪ್ಲಾಯ್ ಆಫ್ ದ ಇಯರ್? ಎನಿ ಗೆಸಸ್? ಗೆಸ್ ಮಾಡ್ರಿ ನೋಡೋಣ. ನಿಮ್ಮ ಗುಸು ಮತ್ತು ಗೆಸ್ಸಿಂಗು ಎಲ್ಲ ಸಾಕು. ಈಗ ನಮ್ಮ ಕಂಪ್ನಿ ಮ್ಯಾನೇಜರು ಆ ಲಕ್ಕಿ ಪರ್ಸನ್ ಯಾರು ಅನ್ನೋದನ್ನ ಅನೌನ್ಸ್ ಮಾಡ್ತಾರೆ, ಮಾಡಿ. Thank you for the opportunity, sir. Best Employee of the Year. The nominees are... ನಾಮಿನೀಸಾ? ಇದೇನು ಜಿ ಕುಟುಂಬ ಅವಾರ್ಡ್ ಮಾಡ್ರಿ? ಕಂಪನಿ ಅವಾರ್ಡ್ ರೀ ಇದೆ. ಸರಳ ಹೆಸರು ಹೋದ್ರಿ ಸಾಕು. ಸಾರಿ. Best Employee of the Year goes to...
ಶಿವಪ್ಪ ಶಾಕ್ ತೊಗೊಂಡಿದ್ದು ಸಾಕು, ಕಣ್ಣಾಗ ಕಣ್ಣಿಟ್ಟು ಪೇಪರ್ ಸುಟ್ಟಿ ಹಿಂದಾಗಡೆ ಹೆಸರು ಅನೌನ್ಸ್ ಮಾಡ. ಶಿವಪ್ರಸಾದ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ ಶಿವಪ್ರಸಾದ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ದೇವ್ರು ಒಳ್ಳೇದು ಮಾಡಪ್ಪ ನಿಂಗೆ. ಥ್ಯಾಂಕ್ಸ್ ಕೊಡು. ಥ್ಯಾಂಕ್ ಯು ಸರ್. ಶಿವಪ್ರಸಾದ, ಏನಾರ ವಿನ್ನಿಂಗ್ ಸ್ಪೀಚ್ ಕೊಡ್ತೀವೋ ಹೆಂಗೆ ಮತ್ತೆ? ಸರ್, ಆವಾಗಲೇ ನೀವು ಅವಾರ್ಡ್ ಅನೌನ್ಸ್ ಮಾಡೋಕ್ಕೆ ಬಂದಾಗ ಯಾಕೆ ಸುಮ್ಮನೆ ಇದೆ ಅಂತ ಕೇಳಿದ್ರಿ. ನನ್ನದೇ ಆದಂಥ ಒಂದು ಒಪಿನಿಯನ್ ಹೇಳಿದೆ. ಆದರೆ ಈಗ ಬೇರೆನೇ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಸರ್. ನಿಜ ಹೇಳಬೇಕು ಅಂದರೆ ಅವಾರ್ಡುಗಳು ಮಾತಾಡಿದೆ. ಆದರೆ ಈಗ ನನಗೆ ಗೊತ್ತಾಗ್ತಾ ಇದೆ, ಯಾರು ನಿಜವಾಗ್ಲೂ ನಿಯತ್ತಿಂದ ಕೆಲಸ ಮಾಡ್ತಾರೋ ಅವ್ರಿಗೆ ಅವಾರ್ಡ್ ಸಿಕ್ಕಿದ್ರೆ ಇನ್ನಷ್ಟು ಹೆಚ್ಚಿಗೆ ಕೆಲಸ ಮಾಡೋದಕ್ಕೆ ಹುಮ್ಮಸ್ಸು ಬರುತ್ತೆ. ಆ ಹುಮ್ಮಸ್ಸನ್ನು ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಈ ಅವಾರ್ಡ್ ಮೇಲೆ ನನಗೀಗ ಗೌರವ ಇನ್ನೂ ಹೆಚ್ಚಾಯಿತು. ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ಸ್. ಶಿವಪ್ರಸಾದ, ಈ ಅವಾರ್ಡ್ನ ಯಾವಾಗಲೂ ನಿನ್ನ ಟೇಬಲ್ ಮೇಲೆ ಇಟ್ಕೊಂಡಿರು. ಅದನ್ನ ಯಾವಾಗಲೂ ನೋಡ್ಕೋತಿದ್ದೆ ಅಂತ ಹೇಳಿದ್ರೆ ಹುಮ್ಮಸ್ ಬರ್ತದೆ, ಡಬಲ್ ಕೆಲಸ ಮಾಡಬೇಕು ಅನ್ನಿಸ್ತದೆ. ಓಕೆ, ವೆರಿ ಗುಡ್. ಉಳಿದವರೆಲ್ಲ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಓಕೆ ಡಿಲಿಂಗ, ನಡಿ ಹೋಗೋಣ. ಶಬ್ಬಾಷ್ ಕಂದ, ಕೊನೆಗೂ ಸಾಧನೆ ಮಾಡಿಯೇ ಬಿಟ್ಟೆಲ್ಲ ಮರೆಯ. ಮತ್ತೆ ಯೂನಿಟ್ ಟೆಸ್ಟ್ ಅಲ್ಲಿ 100ಕ್ಕೆ 100 ತೆಗೆಯೋದು ಅಂದ್ರೆ ಸಾಮಾನ್ಯನಾ? ನಿಮ್ ಚಿಕ್ಕಪ್ಪಂದು 3 ಸಬ್ಜೆಕ್ಟ್ ಸೇರಿದ್ರು ಅಷ್ಟಾಗಲ್ಲ. ಗೌರಿ, ಮಕ್ಕಳ ಮುಂದೆ ಹಾಗಾದ್ರೆ ಸತ್ಯ ಹೇಳ್ಬಾರ್ದಮ್ಮ. ಮಾವ, ನೀವು ಸೇರ್ಕೊಂಡ್ರೆ ಕಾಶಿ ಅವ್ರ ಕಾಲೆಳೆಯೋದಕ್ಕೆ? ಆದ್ರೂ ನಂಗೆ ಯಾಕೋ ಇವನ್ ಮೇಲೆ ನಂಬಿಕೆನೆ ಬರ್ತಾ ಇಲ್ವಲ್ಲ. ಸ್ಕಂದ, ಪ್ರಾಮಿಸ್ ಮಾಡು, ನಿಂಗೆ ನಿಜವಾಗ್ಲೂ 100ಕ್ಕೆ 100 ಬಂದಿದ್ಯಾ? ಅಮ್ಮ, 100ಕ್ಕೆ ಡಯಲ್ ಮಾಡಿದ್ರೆ ಪೊಲೀಸ್ ಬರ್ತಾರೆ, ಅಂತದ್ರಲ್ಲಿ ಚೆನ್ನಾಗಿ ಓದಿದ್ರೆ 100ಕ್ಕೆ 100 ಮಾರ್ಕ್ಸ್ ಬರಲ್ವಾ? ಎಂತ ಡೈಲಾಗ್, ಹೊಡಿರಿ ಚಪ್ಪಾಳೆ. ಆಹಾ ಕಂದ, ಎಷ್ಟು ಚಂದ ಮಾತಾಡ್ತೀಯೋ. ಗಿರ್ಜಮ್ಮ, ಇದೇ ಖುಷಿಗೆ ಗರಿ ಗರಿ ಬಜ್ಜಿ ಹೆಸರು ಬೇಳೆ ಪಾಯಸ ಮಾಡಿ. ಸ್ಕಂದನ್ ಕ್ಲಾಸ್ ಟೀಚರ್ ಫೋನ್ ಮಾಡ್ತಿದ್ದಾರೆ. ಏಯ್, ಏನಾದ್ರೂ ಕಂಪ್ಲೇಂಟ್ ಬರಬೇಕು ಆಗಿದೆ ನಿಂಗೆ. ಬೇಳೆ ಹುರಿದು ಬೆಲ್ಲ ಕುಟ್ಟಿ ಪುಡಿ ಮಾಡೋ ತರ ಮಾಡಿ ನಿನ್ನ ಎಣ್ಣೆಲಿ ಹಾಕಿ ಕರೆದು ಬಿಡ್ತೀನಿ. ಗಿರ್ಜಮ್ಮ, ಹ್ಯಾಂಗೋ ಕರೋದ್ ಕರಿತ್ರಿ, 2 ಬಜ್ಜಿ ಕರೆದು ಬಿಡಿ. ಹಲೋ ಟೀಚರ್, ನಮಸ್ತೆ, ಹೇಳಿ. ನಮಸ್ತೆ ಗಿರಿಜಾ ಅವರೇ, ನಾನು ಪ್ರೇಮ ಟೀಚರ್ ಮಾತಾಡ್ತಿರೋದು. ಗೊತ್ತಾಯ್ತು, ಹೇಳಿ ಟೀಚರ್, ಏನು ವಿಷಯ? ನನ್ನ ಮಗ ಏನಾದರೂ ತರಲೆ ಮಾಡಿದ್ನಾ? ಖಂಡಿತ ಇಲ್ಲ, ಆದರೆ ಇತ್ತೀಚೆಗೆ ಭಾರಿ ಹೆಚ್ಕೊಂಡಿದ್ದಾನೆ. ಅನ್ಕೊಂಡೆ, ಹೀಗೆ ಏನಾದರೂ ಮಾಡ್ಕೊಂಡು ಬಂದಿರ್ತಾನೆ ಅನ್ಕೊಂಡೆ. ಹೆಚ್ಕೊಂಡ್ರೆ ಇನ್ನೇನು ಮೇಡಮ್ ಆಗುತ್ತೆ? ಡುಮ್ಕಿ ಹೊಡೆದಿದ್ದಾನಾ? ಅಯ್ಯೋ ಗಿರಿಜಾ ಅವರೇ, ಆಕ್ಚುಲಿ ಹೋಗ್ಲಿ ಬಿಡಿ, ನೀವು ತಾನೇ ಏನು ಮಾಡೋಕ್ಕಾಗುತ್ತೆ? 3 ಹೊತ್ತು ಮೊಬೈಲಲ್ಲೇ ಬಿಟ್ಟು ಹೊರಡಾಡ್ತಾ ಇರ್ತಾನೆ. ನನ್ನ ಹತ್ರ ಮೊಬೈಲ್ ಎಲ್ಲಿದೆ? ಮೊಬೈಲ್ ಇಲ್ಲ, ಆದರೆ ಮೊಬೈಲ್ ಬೇಕು ಅಂತ ಕನ್ಸು ಕಾಣ್ತಿರ್ತೀಯಲ್ಲ, ಅದ್ರ ಬಗ್ಗೆ ಹೇಳ್ತಾ ಇರೋದು. ಆಟ ಬಿಟ್ರೆ ಊಟ ಬಿಟ್ರೆ ನಿದ್ದೆ, ಇನ್ನೆಲ್ಲ ಉದ್ಧಾರ ಆಗ್ತೀಯ ನೀನು? ಗಿರಿಜಾ ಅವರೇ, ನಿಮ್ಮ ಮಗ ಡುಮ್ಕಿ ಹೊಡೆದಿಲ್ಲ. ನಾನು ಯಾಕೆ ಈ ಥರ ಲ್ಯಾಂಗ್ವೇಜ್ ಮಾತಾಡ್ತಿದ್ದೀನಿ? ನಿಮ್ಮ ಮಗ ಔಟ್ ಆಫ್ ಔಟ್ ಅಂದರೆ 100ಗೆ 100 ತೆಗ್ದಿದ್ದಾನೆ. ಅಯ್ಯೋ ಅಯ್ಯೋ ಅಯ್ಯೋ, ಪ್ರೇಮ ಟೀಚರ್ ಎಂತ ಸುದ್ದಿ ಹೇಳ್ಬಿಟ್ರಿ. ನಿಮ್ಮ ಬಾಯಿಗೆ ಕಲರ್ ಕಲ್ಸಕ್ರೆ ಹಾಕ.
ನನ್ನ ಮಗನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿತ್ತು. ಇವತ್ತೆಲ್ಲ ನಾಳೆ ಇವನು ಟಾಪಲ್ಲಿ ಬರ್ತಾನೆ ಅಂತ ಅನ್ಕೊಂಡಿದ್ದೆ. ಎಷ್ಟಂದ್ರು ಯಾರ ಮಗ ಹೇಳಿ? ದಿನ ಹೇಳ್ಕೊಟ್ಟು ಹೋಮ್ವರ್ಕ್ನ ಬರ್ಸಿ ಇರೋ ಬರೋ ಪಾಠನೆಲ್ಲ ತಲೆಗೆ ತುಂಬಿಸಿ ಕಳ್ಸಲ್ವಾ? 100ಕ್ಕೆ 100 ಬರಲೇಬೇಕು. ಆದರೂ ಸ್ವಲ್ಪ ಕಮ್ಮಿ ಆಯಿತು. ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ರೆ ಇನ್ನೂ ಖುಷಿಯಾಗಿರೋದು. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗತ್ತೆ. ಆಹಾ, ಎಂತ ಮಾತಾಡಿದ್ರಿ, ಖುಷಿ ಆಯ್ತು. ಈ ಮಾತು ಕೇಳೋದಕ್ಕೆ ಕ್ಲಾಸ್ ಟೀಚರ್ ಆಗಿ ನಾನು ನಿಮಗೆ ಕಾಲ್ ಮಾಡಬೇಕಾಗಿತ್ತಾ? ಅಯ್ಯೋ ಸಾರಿ ಟೀಚರ್, ಖುಷಿಗೆ ಏನೇನೋ ಹೇಳ್ಬಿಟ್ಟೆ. ಥ್ಯಾಂಕ್ಸ್ ಆಯ್ತಾ? ಸರಿ, ಒಳ್ಳೇದಾಗ್ಲಿ, ಬಾಯ್. ಅಯ್ಯೋ 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 ಕಂದ 100ಕ್ಕೆ 100 ತೆಗೆದ್ಬಿಟ್ಟಿದ್ಯಲ್ಲೋ, ಜಾಣ ಮರಿ, ಮುದ್ದು ಕಂದ. ಯಾಕೆ ಎಲ್ರು ಹಾಗೆ ನೋಡ್ತಿದ್ದೀರ? ಮತ್ತಿನ್ನೇನಮ್ಮ, ಆ ಮಗು ಸತ್ಯ ಹೇಳಿದ್ರು ನೀನು ಅನುಮಾನ ಪಡ್ತೀಯಲ್ಲ. ಹೋಗ್ಲಿ ಬಿಡಿ ಮಾವ. ಸ್ಕಂದ, ನೀನು 100ಕ್ಕೆ 100 ತೆಗೆದಿದ್ದಕ್ಕೆ ನನ್ನ ಕಡೆನ ನಿನಗೆ ದೊಡ್ಡ ಚಾಕ್ಲೇಟ್ ಗಿಫ್ಟ್. ಥ್ಯಾಂಕ್ ಯು ಚಿಕ್ಕಮ್ಮ. ಚಿಕ್ಕಮ್ಮ, ನಂಗೊಂದು ಡೌಟು. ನಿಮಗೆ ಮಕ್ಕಳಾದ್ರೂ ನನ್ನ ಹಿಂಗೆ ಪ್ರೀತಿಸ್ತೀರಾ? ಖಂಡಿತ ಸ್ಕಂದ, ನೀನು ಬಾಯಿ ಹರಕೆಯಿಂದ ಹಾಗೆ ಆಗಿ. ಹಾಗೆ ಆಗತ್ತೆ ಕಾಶಿ ಅವರೇ. ಹಾ, ಇವ್ರು ಬಂದ್ಮೇಲೆ ಇವನ್ ವಿಷಯನ ಅವ್ರ ಹತ್ರ ಹೇಳಿದ್ರೆ ತುಂಬಾ ಖುಷಿ ಪಟ್ಬಿಡ್ತಾರೆ. ಜಾಣ ಮರಿ. ಇಲ್ಲ ಇಲ್ಲ ಇಲ್ಲ, ನಾನೇ ಫಸ್ಟ್ ಹೇಳಬೇಕು. ಲೇಡೀಸ್ ಫಸ್ಟ್ ಅಂತ ಹೇಳ್ತಿದ್ರಿ. ಅದು ಗೃಹಲಕ್ಷ್ಮಿ ಯೋಜನೆ ಬಂದ್ಮೇಲೆ ಬದಲಾಗಿದೆ. ಈಗ ಜೆಂಟ್ಸೇ ಫಸ್ಟ್. ಯಾವ್ದ್ರಲ್ಲಿ? ಕ್ಯೂನಲ್ಲಿ. ಏನೇನೋ ಹೇಳ್ಬೇಡ್ರಿ, ನಾನು ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕು. ನಾನು ಗುಡ್ ನ್ಯೂಸ್ನ ಗುಡ್ಡು ಥರ ಹೇಳಬೇಕು. ಆಗಲ್ಲ ರೀ, ನೀವ್ ಹೇಳ್ದಾಗೆ ಆಗ್ಬೇಕಾ? ನನ್ನ ಸ್ವಲ್ಪ ಸ್ವಾರ್ಥಿ ಆಗಕ್ ಬಿಡ್ರಿ. ಛೇ 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 ಛೇ, ಎಲ್ಲಾದ್ರೂ ಉಂಟಾ? ನನ್ನ ಗಂಡನೇ ಮೊದ್ಲು ಅಂತ ಹೇಳ್ತಾ ಇದ್ದೆ. ಯಾಕೆ ಮರ್ತೋಯ್ತಾ? ನೀನ್ ಮರ್ತಿರ್ಬಹುದು, ಆದ್ರೆ ನನಗೆ ನೆನಪಿದೆ, ಅದಕ್ಕೆ ನಾನೇ ಮೊದಲು ಹೇಳ್ತೀನಿ. ಅಯ್ಯೋ ರೀ, ಗಂಡನೇ ಮೊದಲು, ಅದನ್ನೇ ನಾನು ಹೇಳ್ತಿರೋದು. ಆದ್ರೆ ಹೇಳೋದ್ರಲ್ಲ, ಕೇಳಿಸ್ಕೊಳ್ಳೋದ್ರಲ್ಲಿ. ಆಹಾ, ಏನ್ ಗಿರಿ ಹೀಗೆಲ್ಲ ಕೌಂಟರ್ ಕೊಡೋದು ಕಲ್ತ್ಕೊಂಡ್ಬಿಟ್ಟಿದ್ಯಾ? ಆದ್ರೆ ನಾನು ನಿನ್ನಷ್ಟು ಇಂಟೆಲಿಜೆಂಟ್ ಅಲ್ಲ. ನಮ್ಮ ಕಡೆ ನಿರಾಶ್ರಿತರಿಗೆ, ನಿರುಪಯೋಗಿಗಳಿಗೆ, ನಿರಾಧಾರಿಗಳಿಗೆ, ನಿರಾಹಾರಿಗಳಿಗೆ ಮೊದಲ ಆದ್ಯತೆ. ಹಾಗಾಗಿ ನಾನೇ ಹೇಳ್ತೀನಿ. ಸರಿ, ಇಬ್ರು ಬೇಡ. ಇಬ್ರು ಬೇಡವಾ? ನಮ್ಮನ್ನ ಬಿಟ್ಟು ಮೂರನೇವ್ರು ಯಾರಾದ್ರೂ ಇದಾರ ಈ ರೂಮಲ್ಲಿ? ಅವ್ರು ಹೇಳ್ತಾರಾ? ಯೋ ಸಾಕು, ಸುಮ್ನಿರ್ರಿ. ನಾನು ಹೇಳಿದ್ದು ನಾವಿಬ್ರು ಈ ತರ ಕಿತ್ತಾಡೋದು ಬೇಡ, ಅದ್ರ ಬದಲು ಚೀಟಿ ಹಾಕೋಣ ಅಂತ. ಅದ್ರಲ್ಲಿ ಯಾರ ಹೆಸರು ಬರುತ್ತೋ ಅವ್ರು ಹೇಳಿದ್ರಾಯ್ತು. ಚೀಟಿನ? ಅಯ್ಯೋ, ಚೀಟಿ ಅಂದ್ರೇನೆ ಭಯ ಆಗುತ್ತೆ. ಅದರಲ್ಲೂ ಚೀಟಿ ಅನ್ನೋ ಪದ ನಿನ್ನ ಬಾಯಲ್ಲಿ ಬಂದ್ರೆ ಇನ್ನೂ ಭಯ ಆಗುತ್ತೆ. ರೀ, ಏನೋ ಒಂದ್ಸಲ ಹಾಗಾಯ್ತು ಅಂದ್ ಮಾತ್ರಕ್ಕೆ ಪ್ರತಿ ಸಲ ಹಾಗೆ ಆಗುತ್ತೆ ಅಂತನಾ? ನೀವು ಹೋಗಿ ಪೆನ್ನು ಪೇಪರ್ ತಗೊಂಬನ್ನಿ. ಪೆನ್ನು ಪೇಪರು? ಬರೆಯೋದು ನೀನು, ಎತ್ತೋದು ನಾನಾ? ಏನ್ ಬೇಕಾಗಿಲ್ಲ, ನೀನೇ ಎತ್ತು. ಸರಿ ಆಯ್ತು. ಅಪ್ಪ, ಸದ್ಯ ದೇವ್ರು ನನ್ನ ಕಡೆನೇ ಇದ್ದಾನೆ, ನನ್ನ ಹೆಸರೇ ಬಂತು. ಹೌದಾ? ಆಕ್ಚುಲಿ ಭಗವಂತ ನನ್ನ ಕಡೆ ಇರೋದು, ನನ್ನ ಹೆಸರು ಬರಬೇಕಾಗಿತ್ತು. ಎಲ್ಲಿ ತೋರಿಸು. ಶಿವಪ್ರಸಾದ್, ನನ್ನ ಹೆಸರೇ ಬಂದಿದೆ, ನನಗೆ ಮೋಸ ಮಾಡ್ತೀಯಾ? ಓ ರೀ, ನಾನು ನೀವು ಒಂದೇ ಜೀವ ಎರಡು ದೇಹ ಇದ್ದಾಗಲ್ವಾ? ಹಂಗಂದ್ಮೇಲೆ ನಿಮ್ಮ ಹೆಸರು ಬಂದ್ರೇನು ನನ್ನ ಹೆಸರು ಬಂದ್ರೇನು ಎಲ್ಲ ಒಂದೇ ಲೆಕ್ಕ. ನಾನೇ ಹೇಳ್ತೀನಿ ರೀ. ನಮ್ಮ ಸ್ಕಂದಂಗೆ ಸ್ಕೂಲಲ್ಲಿ ಯೂನಿಟ್ ಟೆಸ್ಟ್ ಇತ್ತಲ್ಲ, ಅದ್ರಲ್ಲಿ ಅವನು 100ಕ್ಕೆ 100 ಮಾರ್ಕ್ಸ್ ತಗೊಂಡ್ಬಿಟ್ಟಿದ್ದಾನ್ರಿ. ಹಾ, ಮೀನು ಕಬಡ್ಡಿ ಆಡೋಕ್ ಸಾಧ್ಯನಾ? ಕೋಗಿಲೆ DKDನಲ್ಲಿ ಡ್ಯಾನ್ಸ್ ಮಾಡೋಕ್ ಸಾಧ್ಯನಾ? ಹೌ ಇಸ್ ದಿಸ್ ಪಾಸಿಬಲ್? ಈಗ ನನ್ನ ಸರ್ದಿ, ನಾನು ಹೇಳ್ತೀನಿ. ಗಿರಿ, ಬೆಳಗ್ಗೆ ನನಗೆ ಎಷ್ಟು ಆಶ್ಚರ್ಯ ಆಗೋಯ್ತು ಗೊತ್ತಾ?
ಇಷ್ಟು ದಿನ ಮೂಗೆತ್ತಿನ ಥರ ದುಡಿತಾ ಇದ್ರು ಮೂಸ್ದೇ ಇರೋ ನಮ್ಮ ಬಾಸು ಇವತ್ತು ಬಂದು ನೀನೇ ಬೆಸ್ಟ್ ಎಂಪ್ಲಾಯಿ ಆಫ್ ದಿ ಇಯರ್ ಅಂತ ನನಗೆ ಅವಾರ್ಡ್ ಕೊಟ್ರು. ಅದೇ ಶಾಕಿಂಗ್ ನ್ಯೂಸ್ ಅಂತ ನಾನು ಅನ್ಕೊಂಡಿದ್ರೆ ನನ್ನ ಮಗ ಬ್ರೇಕಿಂಗ್ ನ್ಯೂಸ್ ಕೊಟ್ಬಿಟ್ಟ. ಒಂದೇ ದಿವಸ ಟೂ ಗುಡ್ ನ್ಯೂಸ್. ಹೌ ಇಸ್ ದಿಸ್ ಪಾಸಿಬಲ್? ನೀವೇ ಕಾರಣ. ನಾನಾ? ಹೇಗೆ? ಆಫೀಸಲ್ಲಿ ನಿಮ್ಗೆ ಒಳ್ಳೆ ಹೆಸರು ಬರಬೇಕು ಅನ್ಕೊಂಡ್ರಾ? ಅನ್ಕೊಂಡೆ. ಸ್ಕಂದಂಗೆ 100ಕ್ಕೆ 100 ಬರಬೇಕು ಅಂತ ಅನ್ಕೊಂಡ್ರಾ? ಅನ್ಕೊಂಡೆ. ಇಷ್ಟೆಲ್ಲ ಆದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ರಿ ಅಲ್ವಾ? ಓ, ನೀನು ಹಾಗ ಅರ್ಥ ಮಾಡ್ಕೊಂಡ್ಯಾ? ಹಾಗೆ ಆಗಿರೋದು. ಅದಕ್ಕೆ ಆ ಸತ್ಯನಾರಾಯಣ ಸ್ವಾಮಿ ನಮ್ಮ ಮೇಲೆ ಕಣ್ಣು ಬಿಟ್ಬಿಟ್ಟಾರಿ. ಇರು ನಾನು ಕೇಳ್ಕೊಂಡಿದ್ದು 3 ವರ. ಅದರಲ್ಲಿ ಸ್ಕಂದೊಂದು ಈಡೇರಿದೆ, ನಂದು ಈಡೇರಿದೆ. ಅಪ್ಪನ ಆರೋಗ್ಯ ಎಲ್ಲಮ್ಮ? ಬೆಳಗ್ಗೆ ರಿಪೋರ್ಟ್ ಬರುತ್ತಮ್ಮ, ಅಲ್ಲಿವರೆಗೂ ನೀ ಕಾಯ್ಬೇಕಮ್ಮ. ಸರಿ, ಹಾಗಾದ್ರೆ ಅದು ಆಗೋಗ್ಲಿ. ಅನ್ನ ಆಗೋವರೆಗೂನೇ ಕಾದಿದ್ದೀನಂತೆ, ಇನ್ನು ಆರೋವರೆಗೂ ಕಾಯೋದಿಲ್ವಾ? ಅಪ್ಪನ ಬ್ಲಡ್ ರಿಪೋರ್ಟಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಸ್ಟೇಬಲ್ ಆಗಿದೆ ಅಂತ ಬಂದ್ಬಿಡ್ಲಿ. ಆಗ ಸತ್ಯನಾರಾಯಣ ಪೂಜೆ ಮಾಡಿಸೋಣ. ಸದ್ಯಕ್ಕೆ ಮಲ್ಗೋಣ. ಅಪ್ಪ ಭಗವಂತ, ನಾಳೆ ಮಾವನ್ ರಿಪೋರ್ಟಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಬಂದ್ಬಿಡ್ಲಪ್ಪ. ನಿನ್ನೆ ನಂಬಿದ್ದೀನಿ.